ಹೇಳಿದ್ರು ನಮ್ಮ ಅಲ್ಲಿ ಮುಂದೆ ಸೇರಿದಾರಲ್ಲ ಅವ್ರು ಹೇಳಿದ್ರು. ಇವತ್ತು ರಂಗವಲ್ಲಿ ಆರ್ಟ್ಸ್ ಫೌಂಡೇಶನ್ ಅಂತ ಇದೆ. ಅಲ್ಲಿ ಇವತ್ತು ನಾನು ಗ್ಲೋಬಲ್ ಯೋಗ ಸಮಿಟ್ ಇಲ್ಲಿಗೆ ಬಂದಿದ್ದೀನಿ. ನೋಡಿ, ಇವತ್ತು ಮತ್ತು ನಾಳೆ 2 ದಿನ 14th ಆ್ಯಂಡ್ 15th ಡಿಸೆಂಬರ್ ಇರೋದು ಪ್ರೋಗ್ರಾಮು ಗ್ಲೋಬಲ್ ಯೋಗ ಸಮಿಟ್ ಅಂತ 2024 ಅಂತ. ಇಲ್ಲಿ ಬೇಕಾದಷ್ಟು ಜನ ಒಳ್ಳೊಳ್ಳೆ ಸ್ಪೀಕರ್ಸ್ ಎಲ್ಲ ಬರ್ತಾರೆ. ಹೈಲಿ ಎಕ್ಸ್ಪೀರಿಯನ್ಸ್ಡು, ಆಮೇಲೆ ಟ್ಯಾಲೆಂಟೆಡ್ ಇರೋವಂಥವ್ರು ಮತ್ತು ಯೋಗ ಥೆರಪಿಸ್ಟು ಎಲ್ಲ ಬರ್ತಾ ಇದ್ದಾರೆ. ಅವ್ರದ್ದು ಇದನ್ನೆಲ್ಲ ಇಲ್ಲಿ ಡಿಸ್ಪ್ಲೇ ಮಾಡಿದೆ. ಇದು ಒಂಥರ ಅಟ್ರ್ಯಾಕ್ಷನ್ಗೆ ಆಫ್ಕೋರ್ಸ್ ಡಿಸ್ಪ್ಲೇ ಮಾಡಿದ್ದಾರೆ. ಭಾಳ ಚೆನ್ನಾಗಿದೆ ಇದು. ಅನೇಕ ರೀತಿಯ ಗೊಂಬೆಗಳನ್ನೆಲ್ಲ ಡಿಸ್ಪ್ಲೇ ಮಾಡಿದ್ದಾರೆ. ಜಸ್ಟ್ ಎಕ್ಸಿಬಿಷನ್ ಥರ ದೇ ಹ್ಯಾವ್ ಎಕ್ಸಿಬಿಟೆಡ್. ವಂಡರ್ಫುಲ್. ಇದು ಡಾಲ್ಸ್ ಎಲ್ಲ ಇದೆ ನೋಡಿ, ಇಲ್ಲಿ ಡಾಲ್ಸು ಇನ್ನೂ ರೆಡಿ ಮಾಡ್ತಾ ಇದ್ದಾರೆ ಕೆಲವೆಲ್ಲ. ನೋಡಿ, ಇದೆಲ್ಲ ರಾಮ ಸೀತೆ ಯಾವುದಾದ್ರೂ ಇರ್ಬೋದು, ಬೇಕಾದಷ್ಟು. ಇದು ಪಟ್ಟಾಭಿಷೇಕ ಇನ್ನೂ ರೆಡಿ ಮಾಡ್ತಾ ಇದ್ದಾರೆ. ಮಹಾರಾಜ ಕೂತಿರೋವಂಥದ್ದು ಇದೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಭಾಳ ಚೆನ್ನಾಗಿದೆ. ಇವತ್ತಿನ ದಿವಸ ನೀವು ಇಲ್ಲಿ ಬಂದರೆ ಭಾಳ ನೋಡೋದಕ್ಕೆ ಭಾಳ ಚೆನ್ನಾಗಿರುತ್ತೆ. ಇವೆಲ್ಲ ನೋಡೋಕ್ಕಾದ್ರೂ ಬರ್ಬೋದು. ನಮ್ಮ ದೇಶದ ಬಗ್ಗೆ, ಸಂಸ್ಕೃತಿ ಬಗ್ಗೆ, ರಾಮಾಯಣದ ಬಗ್ಗೆ ಅನೇಕ ಋಷಿಗಳು ನೋಡಿ, ಋಷಿಗಳ ಬಗ್ಗೆ ಇದೆ. ಇಲ್ಲಿ ವಿಶ್ವಾಮಿತ್ರರು, ರಾಮ ಲಕ್ಷ್ಮಣ ಇರೋವಂಥದ್ದು, ವಸಿಷ್ಠರು ಇರೋವಂಥದ್ದು ಎಲ್ಲ ಇದೆ. ಬೇಕಾದಷ್ಟು ಕೃಷ್ಣ ಭಗವಾನ್ ಇದ್ದಾನೆ. ಕೃಷ್ಣಮೂರ್ತಿ ಈ ಥರ ನಮ್ಮ ರಾಜ ಮಹಾರಾಜರು ಹೇಗೆ ಆಡಳಿತ ಮಾಡ್ತಾಯಿದ್ರು ಹಿಂದಿನ ಕಾಲದಲ್ಲಿ. ರಾಮಾಯಣ ಕಾಲದಲ್ಲಿ ಸೀತಾಮಾತೆನ ಇಲ್ಲಿ ಇಟ್ಕೊಂಡಿದ್ದಾರೆ ನೋಡಿ, ಕೂರಿಸ್ಕೊಂಡಿದ್ದಾರೆ ಅಲ್ಲಿ. ಈ ಥರ ಎಷ್ಟು ಚೆನ್ನಾಗಿ ಡಿಸ್ಪ್ಲೇ ಮಾಡಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ಇನ್ನೂ ಅರೇಂಜ್ ಮಾಡ್ತಾ ಇದ್ದಾರೆ. ಭಾಳ ಚೆನ್ನಾಗಿದೆ. ಇದನ್ನು ಈ ಥರ ಗ್ಲೋಬಲ್ ಸಮ್ಮಿಟ್ಟು ಈ ಥರದ್ದೆಲ್ಲ ಭಾಳ ಚೆನ್ನಾಗಿ ಇರುತ್ತೆ. ಇದು ಪ್ರತಿ ವರ್ಷ ನಡೆಯುತ್ತೆ ಡಿಸೆಂಬರ್ ಹೆಚ್ಚು ಕಮ್ಮಿ. ಇದರಲ್ಲಿ ಭಾಳ ನೋಡ್ಬೋದು. ಮತ್ತು ಎಲ್ಲರೂ ಅನೇಕ ವಿಷಯಗಳನ್ನು ಕೂಡ ಇಲ್ಲಿ ಕಲ್ತ್ಕೋಬೋದು. ಅರಳು ಮಲ್ಲಿಗೆ ಪಾರ್ಥಸಾರಥಿ ಅಂತ ಇದ್ದಾರೆ. ಅವರು ಕೂಡ ವಿಷ್ಣು ಸಹಸ್ರನಾಮದ ಬಗ್ಗೆ ಹಾಗೆ ರಾಮಾಯಣದ ಬಗ್ಗೆ ಹೇಳೋವಂಥವ್ರು. ಫಾರಿನ್ನಿಂದ ಎಲ್ಲ ಬಂದು ನಮಗೆ ಯಾವ ರೀತಿ ಧ್ಯಾನ ಮಾಡೋದು ಮತ್ತೊಂದು ಅಂತೆಲ್ಲ ಹೇಳ್ಕೊಡ್ತಾರೆ. ಇಲ್ಲಿ ಒಂದೊಂದು ತುಣುಕು ಎಲ್ಲ ತೋರಿಸ್ತಾರೆ. ಧ್ಯಾನ, ಥೆರಪಿ ಎಲ್ಲ ಥರನೂ ಇದೆ. ಯೋಗ, ಇದು ಯೋಗ ಸಮ್ಮಿಟ್ ಅಂತಲೇ, ಗ್ಲೋಬಲ್ ಯೋಗ ಸಮ್ಮಿಟ್ ಅಂತಲೇ. ಅನೇಕ ರೀತಿ ಸ್ಪೀಕರ್ಸ್ ನೋಡಿ, ಈ ಥರ ಎಲ್ಲ ಫಾರಿನ್ನಿಂದ ಎಲ್ಲ ಬರ್ತಾರೆ. ಹೈಲಿ ಎಕ್ಸ್ಪೀರಿಯನ್ಸ್ಡ್ ಎಲ್ಲ ಬಂದು ಎಲ್ಲ ಅಟೆಂಡ್ ಮಾಡಿ ಅನೇಕ ರೀತಿ ಸ್ಟಾಲ್ಸ್ ಕೂಡ ಹಾಕಿದ್ದಾರೆ. ಹಾರ್ಟ್ಫುಲ್ನೆಸ್, ಅಡ್ವಾನ್ಸಿಂಗ್ ಇನ್ ಲವ್ ಅಂತ ಹೇಳಿ. ಆಮೇಲೆ ಈ ಥರ ಬೇಕಾದಷ್ಟು ಇನ್ನೂ ಅರೇಂಜ್ ಮಾಡ್ತಾ ಇದ್ದಾರೆ ಸ್ಟಾಲ್ಸು. ಇದು ಎಲ್ಲ ಭಾಳ ಚೆನ್ನಾಗಿರುತ್ತೆ. ನೀವು ಯಾರು ಬೇಕಾದರೂ ಅಟೆಂಡ್ ಮಾಡ್ಬೋದು. ಮತ್ತು ಅಟೆಂಡ್ ಮಾಡಲೇಬೇಕಾಗಿರೋ ಅಂಥ, ಪ್ರತಿಯೊಬ್ಬರು ಅಟೆಂಡ್ ಮಾಡಲೇಬೇಕಾಗಿರೋಂಥ ವಿಷಯ ಇದು. ಯೋಗ ಬಗ್ಗೆ, ನಮ್ಮ ಹೆಲ್ತ್ ಬಗ್ಗೆ, ನಮ್ಮ ಕೇರ್ ತಗೊಳ್ಳೋವಂಥದ್ದು, ದೈಹಿಕ ಹಾಗೂ ಮಾನಸಿಕ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋವಂಥದ್ದು ಬಗ್ಗೆ, ಹೇಗೆ ಸ್ವಾಸ್ಥ್ಯನ ಕಾಪಾಡ್ಕೋಬೇಕು, ಹೆಲ್ತು ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಅವೇರ್ನೆಸ್ ಎಲ್ಲ ಇರುತ್ತೆ. ಬನ್ನಿ, ಎಲ್ಲ ಅಟೆಂಡ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.